ನಮಸ್ಕಾರ ಎಲ್ಲರಿಗೂ. ಇವತ್ತು ವಾಸ್ತು ರೆಮಿಡಿಯನ್ನು ಕೊಡ್ತೀನಿ. ಮನಿ ಬ್ಲಾಕೇಜ್ ಅನ್ನ ರಿಮೂವ್ ಮಾಡುವಂತಹ ರೆಮಿಡಿ ಇದಾಗಿರುತ್ತೆ. ಏನಂದ್ರೆ, ನಿಮ್ಮ ಕಿಚನ್ದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಹೋದಾಗ ಅಲ್ಲೇ ಪಕ್ಕಕ್ಕೆ ಸ್ಟೋವ್ ಇರುತ್ತೆ. ಅಂದ್ರೆ ಆಗ್ನೇಯ ಸ್ಥಾನದಲ್ಲಿ ನಾವು ಏನ್ ಮಾಡ್ತೀವಿ, ಒಲೆಯನ್ನ ಉರಿಸ್ತಾ ಇರ್ತೀವಿ ಅಡಿಗೆ ಮಾಡ್ಲಿಕ್ಕೆ. ಅದರ ಪಕ್ಕಕ್ಕೆ ಏನ್ ಮಾಡಿರ್ತಾರೆ, ಅಟ್ಯಾಚ್ಡ್ ಆಗ್ಬಿಟ್ಟು ಒಂದು ನೀರಿನ ಸಿಂಕ್ ಅನ್ನ ಕೂಡಿಸಿರ್ತಾರೆ. ಅಂದ್ರೆ ಪಾತ್ರೆಗಳನ್ನ ತೊಳಿಲಿಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಪ್ರತಿಯೊಬ್ರು ಮನೆಯಲ್ಲಿ ಅದು ಕಿಚನ್ ದಲ್ಲಿ ಏನ್ ಬರುತ್ತೆ, ಅಗ್ನಿಯ ಜೊತೆಗೆ ಜಲತತ್ವ ಕನೆಕ್ಟ್ ಆಗಿರುತ್ತೆ. ಈ ಎರಡು ಎನರ್ಜಿ ಒಂದೇ ಕಡೆ ಇದ್ದಾಗ ಎಕ್ಸಾಕ್ಟ್ ಆಗಿ ಆಗ್ನೇಯ ಸ್ಥಾನದಲ್ಲಿ, ಬೆಂಕಿಯ ಸ್ಥಾನದಲ್ಲಿ ನಾವ್ ಏನ್ ಮಾಡಿರ್ತೀವಿ, ಒಂದೊಂದ್ಸಾರಿ ಸಿಂಕ್ ಅನ್ನ ಹಾಕಿ ಬಿಡಿಸಿರ್ತೀವಿ. ಗೊತ್ತಿಲ್ದನೋ ಮಿಸ್ಟೇಕ್ ಆಗಿರತ್ತೆ. ಅಂತ ಎನರ್ಜಿ ಅಲ್ಲಿ ಇದ್ದಾಗ ಅದು ಮನಿ ಬ್ಲಾಕೇಜ್ಗೆ, ಅಂದ್ರೆ ದುಡ್ಡು ಬರುವಂತದನ್ನ ಬ್ರೇಕ್ ಮಾಡಿಸುವಂತ ಒಂದು ಸ್ಥಾನವಾಗಿರುತ್ತೆ. ಅದನ್ನ ನಾವು ರಿಮೂವ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಮತ್ತು ಒಂದ್ ವೇಳೆ ಅಲ್ಲೇ ಅದು ನೀರಿನ ಜೊತೆಗೆ ಅಗ್ನಿಯ ಜೊತೆಗೆ ನೀರು ಕನೆಕ್ಟ್ ಆಗಿದ್ರೆ, ಅಂದ್ರೆ ಸಿಂಕು ಮತ್ತು ಈ ನಮ್ಮ ಗ್ಯಾಸ್ ಸ್ಟವ್ ಅಟ್ಯಾಚ್ಡ್ ಆಗಿದ್ರೆ ಮನಿ ಬ್ಲಾಕೇಜಸ್ ಅಂತೂ ಫಸ್ಟ್ ಆಫ್ ಆಲ್ ಆಗೇ ಆಗತ್ತೆ. ಕೊಟ್ಟು ದುಡ್ಡು ಕೂಡ ಬರಲ್ಲ, ಮತ್ತೆ ನೀವು ಬಂದದ್ದು ಕೂಡ ಸೇವ್ ಆಗಲ್ಲ. ಅದ್ರ ಜೊತೆಗೆ ಲೇಡೀಸ್ಗೆ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಆಗ್ತಾ ಇರುತ್ತೆ. ಬಂದಂತ ದುಡ್ಡು ಏನ್ ಬರುತ್ತಲ್ಲ, ಅದನ್ನೆಲ್ಲ ನಾವು ಹಾಸ್ಪಿಟಲ್ಗೆ ಹಾಕುವಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಲೇಡೀಸ್ಗೆ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಶುರು ಆಗತ್ತೆ. ಆ ಕಾರಣದಿಂದ ಆ ನೆಗೆಟಿವ್ ಎನರ್ಜಿನ ನಾವು ಫಸ್ಟ್ ಆಫ್ ಆಲ್ ಕಟ್ ಮಾಡ್ಕೋಬೇಕು. ತುಂಬಾನೇ ಸಿಂಪಲ್ ಇರುವಂತಹ ಪರಿಹಾರವನ್ನ ಮಾಡ್ಕೊಂಡು ನಾವು ಆ ಎನರ್ಜಿನ ಕಟ್ ಮಾಡ್ಕೋಬೇಕು. ಏನಂದ್ರೆ, ಈ ಗ್ರೀನ್ ಪ್ಲಾಂಟ್ಸ್ ಬರುತ್ತಲ್ಲ, ಫಸ್ಟ್ ಆಫ್ ಆಲ್ ನಾವು ಇಡುವಂತ ಪ್ಲಾಂಟ್ ಬರುತ್ತೆ ಮನಿ ಪ್ಲಾಂಟ್. ಇನ್ ಕೇಸ್ ಅದು ನಿಮ್ಗೆ ಅವೈಲೇಬಲ್ ಇಲ್ಲದೆ ಇದ್ದಾಗ ನೀವು ಲಕ್ಕಿ ಬಾಂಬು ಪ್ಲಾಂಟ್ ಅಂತ ಬರುತ್ತೆ, ಅದನ್ನು ಕೂಡ ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಈ ಮನಿ ಪ್ಲಾಂಟ್ ಅಥವಾ ಲಕ್ಕಿ ಬಾಂಬು ಪ್ಲಾಂಟ್ ದಲ್ಲಿ ಯಾವ್ದಾದ್ರೂ ಒಂದು ಪ್ಲಾಂಟ್ ಅನ್ನ ತಂದ್ಬಿಟ್ಟು ಈ ಗ್ಯಾಸ್ ಸ್ಟೋವ್ ಇದೆಯಲ್ಲ ಅಗ್ನಿ ತತ್ವದ್ದು, ಅದ್ರ ಪಕ್ಕಕ್ಕೇನೆ ಈ ಸಿಂಕ್ ಅನ್ನ ಕುಡಿಸಿರ್ತೀರ ನೀರು, ಆದ್ರೆ ಎನರ್ಜಿನ ಕಟ್ ಮಾಡ್ಲಿಕ್ಕೆ ಎರಡದ್ರ ಮಧ್ಯದಲ್ಲಿ ಏನ್ ಮಾಡ್ಬೇಕು, ಒಂದು ಮನಿ ಪ್ಲಾಂಟ್ ಆದ್ರೂ ಇಟ್ಬಿಡಿ, ಒಂದು ಬಾಟಲ್ದಲ್ಲಿ ನೀರ್ ಹಾಕಿ ಪ್ಲಾಂಟ್ ಅನ್ನ ಹಾಕ್ಬಿಡಿ. ಇಲ್ಲ ಅಂದ್ರೆ ಒಂದು ಗಾಜಿನ ಬೌಲ್ದಲ್ಲಿ ಲಕ್ಕಿ ಬಾಂಬು ಪ್ಲಾಂಟ್ ಅನ್ನ ನೀರಿನ ಸಮೇತವಾಗಿ ಇಡುವುದರಿಂದ ಅಲ್ಲಿರುವಂತ ನೆಗೆಟಿವ್ ಎಫೆಕ್ಟ್ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಆಗತ್ತೆ. ಮತ್ತೆ ನೀರನ್ನ ದಿನಂಪ್ರತಿ ಚೇಂಜ್ ಮಾಡ್ತಾ ಬನ್ನಿ. ಇದರಿಂದ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗತ್ತೆ. ದುಡ್ಡು ಬರೋದು ಬಂದದ್ದು ಸೇವ್ ಆಗತ್ತೆ. ಬ್ಲಾಕೇಜಸ್ ಇದ್ರೂ ಕೂಡ ದುಡ್ಡು ರಿಲೇಟೆಡ್ ಅದು ಕೂಡ ಕ್ಲಿಯರ್ ಆಗತ್ತೆ. ನೀವು ಯಾರಿಗಾದ್ರೂ ಕೊಟ್ಟಿದ್ರೆ ದುಡ್ಡು, ಅದು ಕೂಡ ನಿಮ್ಗೆ ರಿಟರ್ನ್ ಆಗಿ ಸಿಗತ್ತೆ. ಈ ಸಿಂಪಲ್ ಪರಿಹಾರವನ್ನ ಮಾಡಿಕೊಂಡು ವಾಸ್ತುವನ್ನ ಚೆನ್ನಾಗಿಟ್ಕೊಳ್ಳಿ, ಅಡಿಗೆ ಮನೆಯನ್ನ ಚೆನ್ನಾಗಿಟ್ಕೊಳ್ಳಿ, ಲೇಡೀಸ್ಗೆ ಹೆಲ್ತ್ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ, ಜೊತೆಗೆ ದುಡ್ಡಿಗೆ ತುಂಬಾ ಸೂಕ್ತವಾದಂತ ಪರಿಹಾರ ಅಂತ ಹೇಳ್ತೀನಿ. ಈ ರೆಮಿಡಿಯನ್ನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.